ನಮಸ್ಕಾರ ಸ್ನೇಹಿತರೆ. ನಾನು ತುಂಬ ದಿನಗಳಿಂದ ಒಂದು ಆಲೋಚನೆಯನ್ನು ಮಾಡ್ತಾ ಇದ್ದೆ. ಆ ಕೆಲಸ ಯಾವತ್ತೂ ಈಡೇರಲಿಲ್ಲ. ನನಗೆ ತುಂಬ ಒಂದು 3-4 ತಿಂಗಳಿಂದ ಟ್ರೈ ಮಾಡ್ತಾ ಇದ್ದೆ, ಅದು ನನಗೆ ಈಡೇರಲಿಲ್ಲ. ಸೊ ಹಠಾತ್ತಾಗಿ ಇವತ್ತು ಈಡೇರ್ತದ್ದು. ಏನಪ್ಪ ಅಂತಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಈ ವಿಡಿಯೋದಲ್ಲಿ. ಸೊ ನಾನು ಒಂದು ಹೊಸ ಚಾನಲನ್ನು ಯೂಟ್ಯೂಬಲ್ಲಿ ಒಂದು ಹೊಸ ಚಾನಲನ್ನು ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಟೈಮ್ ಬಂದಿರಲಿಲ್ಲ. ತಿರುಪತಿಗೆ ಹೋಗಿದ್ದೆ ಲಾಸ್ಟ್ ಮಂತು. ಸೊ ಆವಾಗಲೂ ಕೂಡ ಇದು ನನಗೆ ಆಗಿರಲಿಲ್ಲ. ಸೊ ಯಾವಾಗ ಓಪನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಇವತ್ತು ಶ್ರಾವಣ ಮಾಸದ 4ನೇ ಶನಿವಾರ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ. ಇವತ್ತು ನನಗೆ ಗೊತ್ತಿರಲಿಲ್ಲ ಅದು. ಸೊ ಇವತ್ತು ಬೆಳಗ್ಗೆ ನಾನು ಎದ್ದಿದ ತಕ್ಷಣ ನನಗೆ ಅನಿಸುತ್ತು ಇವತ್ತೇ ಒಂದು ಹೊಸ ಚಾನಲನ್ನು ಓಪನ್ ಮಾಡಬೇಕು ಅಂತ ಹೇಳಿ. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು, ತಮ್ಮನೇಲಿ ನೋಡಿಬಿಟ್ಟೇನೆ. ನಾನು ಇವತ್ತಿರೋದು ಗುಟ್ಟೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಾನಿವತ್ತು ಬಂದಿದ್ದೀನಿ. ಸೊ ಇಲ್ಲಿ ಬಂದಾಗ ನನಗನ್ಸಿದ್ದು ಇಲ್ಲಿನ ನನ್ನ ಒಂದು ಹಳೆಯ ಕಾಲದ ನೆನಪುಗಳು, ಅಂದರೆ ಕೆಲವೊಂದು ವರ್ಷಗಳ ಹಿಂದಿನ ಒಂದು ನೆನಪುಗಳು ನನಗೆ ಇವತ್ತು ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು. ಯಾಕೆಂದರೆ ಇದು ಪರ್ಸ್ನಲ್ ವ್ಲಾಗ್ ಚಾನಲ್ ಇದು. ಸೊ ಹಾಗಾಗಿ ಇಲ್ಲಿ ನಾವು ಮುಂಚೆ ಇಲ್ಲೆಲ್ಲ ಬಂದಾಗ ನಾವು ಅಡುಗೆ ಮಾಡಿಕೊಂಡೆಲ್ಲ ಇಲ್ಲಿಗೆ ಶ್ರಾವಣ ಮಾಸದಲ್ಲಿ ಯಾವಾಗಲೇ ಬರಲಿ, ಯಾರೇ ಬಂದರೂ ಕೂಡ ಇಲ್ಲೇ ಮನೆಯಿಂದ ಎಲ್ಲ ತೊಗೊಂಡು ಬಂದುಬಿಟ್ಟು ಇಲ್ಲೇ ಅಡುಗೆ ಮಾಡಿಕೊಂಡು ಇಲ್ಲೇ ಊಟ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಂಥ ಪದ್ಧತಿ ಇತ್ತು ಆವಾಗ. ಸೊ ಈ ಕೋವಿಡ್ ಬಂದಾದಮೇಲೆ ಏನಾಯಿತು ಅಂತಂದರೆ ಇಲ್ಲಿ ಅಡುಗೆ ಮಾಡೋದನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ರು. ಹಳೆಯದಾಗಿದ್ದಂತಹ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಇವಾಗ ಹೊಸದಾಗಿ ಎಲ್ಲ ಕಟ್ಸಿರ್ತಾರೆ. ಸೊ ಅದೇ ಟೈಮಲ್ಲಿ ಇಲ್ಲೇ ಒಂದು ಅನ್ನದಾಸೋಹ ಕೂಡ ಇಲ್ಲಿ ಏರ್ಪಾಡು ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿಗೆ ಇವಾಗ ಯಾರು ಕೂಡ ಇಲ್ಲಿ ಬಂದು ಅಡುಗೆ ಮಾಡ್ಕೊಂಡು ತಿಂದು ಏನು ಹೋಗ್ತಾ ಇಲ್ಲ. ಇವಾಗ ಜಸ್ಟ್ ಬಂದು ಪೂಜೆ ಮಾಡಿಸ್ಕೊಳ್ತಾರೆ, ಹೋಗ್ತಿದ್ದಾರೆ. ಮತ್ತು ಇಲ್ಲೇ ಅನ್ನಪ್ರಸಾದ ಕೂಡ ಕೊಡ್ತಾ ಇರ್ತಾರೆ ಉಚಿತವಾಗಿ. ಸೊ ಅಲ್ಲಿ ಸೇವನೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಮತ್ತು ನೀವು ಇಲ್ಲಿ ಹಿಂದೆ ನೋಡ್ತಾ ಇರ್ಬೋದು, ಹಿಂದೆ ಆವಾಗ ನಮಗೆ ನೀರಿಗೆ ಒಂದು ಮೂಲ ಇದ್ದಂಥದ್ದು ಇದೊಂದೇನೇ ಇದ್ದಿದ್ದು. ಸೊ ಅದೇ ನೀರನ್ನು ನಾವು ಇಲ್ಲಿ ಬಂದಂತಹ ಭಕ್ತಾದಿಗಳು ಅಡುಗೆ ಮಾಡ್ಕೊಳ್ಳೋದಕ್ಕಾಗಿರಲಿ, ಇಲ್ಲಿ ಸ್ನಾನ ಮಾಡ್ಕೊಳ್ಳೋದಕ್ಕಾಗಿರಲಿ ಅಥವಾ ಕುಡಿಯೋದಕ್ಕಾಗಿರಲಿ ಇದೇ ನೀರನ್ನು ಉಪಯೋಗಿಸ್ಕೊಳ್ತಾ ಇದ್ದರು. ಸೊ ಇದೊಂದು ನಾನು ನಿಮಗೆ ಹೇಳ್ಬೇಕಾಗಿತ್ತು. ಮತ್ತು ಅಲ್ಲೆಲ್ಲ ಕೂಡ ಆ ಕಡೆ ಎಲ್ಲ ಕೂಡ ಅಡುಗೆಗಳನ್ನ ಮಾಡಿಕೊಂಡು ತಿಂತಾಯಿದ್ರು ಬಂದು. ಬಟ್ ಇವಾಗೆಲ್ಲ ಅದು ಯಾರೂ ಬಂದು ಅಡುಗೆ ಮಾಡ್ಕೊಳ್ಳಲ್ಲ. ಸೊ ಹಾಗಾಗಿ ಎಲ್ಲ ಪೊದೆ ಥರ ಫುಲ್ಲು ಬೆಳ್ಕೊಂಡ್ಬಿಟ್ಟಿದೆ. ಅಲ್ಲಿ ಎಲ್ಲ ಹೋಗಿ ಕೂಡ ಆಗ್ತಾಯಿಲ್ಲ. ಹೋಗಬೇಕು ಅಂತ ನಾನು ಟ್ರೈ ಮಾಡಿದೆ. ಸೊ ಅಲ್ಲೆಲ್ಲ ಪೊದೆ ಬೆಳ್ಕೊಂಡಿರೋದ್ರಿಂದ ಅದು ಹೋಗೋಕ್ಕೆ ಆಗ್ತಾಯಿಲ್ಲ. ಅಲ್ಲೇನಾದರೂ ನಾವು ಒಲೆಗಳು ಆಗಿನ ಕಾಲದ್ದು, ಅಂದರೆ ಒಂದು 5-6 ವರ್ಷಗಳ ಹಿಂದಿನ ಒಲೆಗಳೇನಾದರೂ ಇದಾವೆ ನೋಡೋಣ ಅಂತ ಕೂಡ ನಾನು ಟ್ರೈ ಮಾಡಿದೆ. ಅದು ಯಾವುದೂ ಕೂಡ ಕಾಣಿಸ್ತಾ ಇಲ್ಲ ನನಗೆ ಇವಾಗ. ಯಾಕೆಂದರೆ ಪೊದೆ ಎಲ್ಲ ಬೆಳ್ಕೊಂಡು ಹುಲ್ಲೆಲ್ಲ ಬೆಳ್ಕೊಂಡಿರೋದ್ರಿಂದ ಅದೆಲ್ಲ ಕಾಣಿಸ್ತಾ ಇಲ್ಲ. ಸೊ ನೀವು ಕೂಡ ಒಂದು 5-6 ವರ್ಷದ ಹಿಂದೆ ಈ ದೇವಸ್ಥಾನಕ್ಕೆ ಬಂದು ನೀವು ಕೂಡ ಆ ಎಕ್ಸ್ಪೀರಿಯೆನ್ಸನ್ನು ಮಾಡಿದರೆ ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡ್ಬೋದು. ಸೊ ಯಾರೆಲ್ಲ ಈ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ, ಸೊ ಹೇಗಿತ್ತು ಆ ಎಕ್ಸ್ಪೀರಿಯೆನ್ಸ್, ಆ ದಿನಗಳ ಎಕ್ಸ್ಪೀರಿಯೆನ್ಸ್, ಮತ್ತು ಇವಾಗ ನೀವು ಬಂದಿದ್ದರೆ ಇವಾಗಿನ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅನ್ನೋದನ್ನು ಕೂಡ ನಮ್ಮ ಚಾನಲಲ್ಲಿ ನೀವು ಆದರೆ ಅದನ್ನು ಕಮೆಂಟ್ ಮೂಲಕ ನಮ್ಮ ಜೊತೆ ಹಂಚ್ಕೋಬೋದು. ಸೊ ಇವೆಲ್ಲವೂ ಕೂಡ ನಾವು ಚಿಕ್ಕಂದಿನಿಂದ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರತಕ್ಕಂಥ ನೆನಪುಗಳು ಇವೆಲ್ಲ. ಸೊ ನಿಮಗೂ ಇದ್ದರೆ ಅದನ್ನು ಶೇರ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ದರ್ಶನವನ್ನು ಪಡ್ಕೊಂಡು ನೀವು ಕೂಡ ಧನ್ಯರಾಗಿ ಬನ್ನಿ. ಇವಾಗ ಹೋಗಿ ನಾವು ದೇವಸ್ಥಾನದ ದರ್ಶನವನ್ನು, ಅಂದರೆ ದೇವರ ದರ್ಶನವನ್ನು ಪಡ್ಕೊಳ್ಳೋಣ. ಹಾಗೆಯೇ ಈ ಒಂದು ದೇವಸ್ಥಾನಕ್ಕೆ ತುಂಬಾ ಒಂದು ಇತಿಹಾಸ ಇದೆ. ಸೊ ಅದೆಲ್ಲ ಇತಿಹಾಸವನ್ನು ಕೂಡ ನಾನು ಈಗಾಗಲೇ ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲಲ್ಲಿ, ಅಂದರೆ ಗಜಕೇಸರಿ ವೈಭವ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಗಂಗರಕಲದ್ದು ಅನೇಕ ವರ್ಷಗಳ, 100 ವರ್ಷಗಳ ಹಿಂದಿನ ಇತಿಹಾಸವನ್ನು ಈ ದೇವಸ್ಥಾನ ಹೊಂದಿದೆ. ಸೊ ಅದನ್ನೆಲ್ಲವನ್ನು ಕೂಡ ನೀವು ನೋಡಿ ತಿಳ್ಕೊಬೋದು. ಸೊ ಇದು ಕೂಡ ನನಗೆ ಗೊತ್ತಿರಲಿಲ್ಲ ಮುಂಚೆ. ಈಗ ನನಗೆ ಲಾಸ್ಟ್ ಟೈಮ್ 1 ವರ್ಷದ ಹಿಂದೆ ನಾನು ಬಂದಾಗಲೇ ನನಗೆ ಇದೆಲ್ಲ ಗೊತ್ತಾಗಿದ್ದು. ಅಂದರೆ ಈ ದೇವಸ್ಥಾನಕ್ಕೆ ಇಷ್ಟೊಂದು ಇತಿಹಾಸ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ದೇವರು ಬಂದುಬಿಟ್ಟು ಸಾಲಿಗ್ರಾಮ ಸಮೇತ ಉದ್ಭವ ಮೂರ್ತಿ. ಸೊ ಮತ್ತು ಇಲ್ಲಿ ಸಾಸಲು ಚಿನ್ನಮ್ಮನ ಕಥೆ ಇದೆ. ಇಲ್ಲಿ ಬಂದು ಈ ದೇವರು ಯಾಕೆ ಬಂದು ಇಲ್ಲಿ ನೆಲೆಸಿದ್ರು ಅನ್ನೋದಕ್ಕೂ ಕೂಡ ಒಂದು ಕಥೆ ಇದೆ. ಆ ಕಥೆಯನ್ನು ಸಂಪೂರ್ಣ ಕಥೆಯನ್ನು ಕೂಡ ನಾನು ಆ ಚಾನಲಲ್ಲಿ ಹಾಕಿರ್ತೀನಿ. ಅದನ್ನೆಲ್ಲ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಬೇಕಾದ್ರೆ ಲಿಂಕು ಕೂಡ ಕೊಟ್ಟಿರ್ತೀನಿ ಆ ವಿಡಿಯೋದು. ಅಲ್ಲಿಂದ ನೀವು ಹೋಗಿ ನೋಡ್ಬೋದು. ಸೊ ಇವಾಗ ಬನ್ನಿ ದೇವರ ದರ್ಶನವನ್ನು ಮಾಡ್ಕೊಳ್ಳೋಣ. ಈಗ ನೀವು ನೋಡ್ತಾ ಇರೋದು ದೇವಸ್ಥಾನಕ್ಕೆ ಎಂಟ್ರೆನ್ಸಲ್ಲೇ ಇರುವಂತಹ ಒಂದು ಆರ್ಚನ್ನು ನೀವು ನೋಡ್ತಾ ಇದ್ದೀರಿ. ಇದೆಲ್ಲವನ್ನು ಕೂಡ ನೂತನವಾಗಿ ನಿರ್ಮಿಸಿರುವಂಥದ್ದು. ಇವು ಕೂಡ ನೂತನವಾಗಿ ನಿರ್ಮಿಸಿರುವಂತಹ ಮೆಟ್ಟಿಲುಗಳು. ಲಕ್ಷ್ಮೀ ಸಮೇತ ಆದಿಶೇಷನ ಮೇಲೆ ಕುಳಿತಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ. ಇಲ್ಲಿ ನೀವು ನೋಡ್ಬೋದು ಸಾಲಿಗ್ರಾಮ ಸಮೇತ ಉದ್ಭವ ಮೂರ್ತಿ. ಇದು ಸಾವಿರಾರು ವರ್ಷಗಳ ಹಿಂದಿನ ಒಂದು ಉದ್ಭವ ಮೂರ್ತಿಯಾಗಿದೆ. ಮೇಲೆ ಹೋಗಿದ ತಕ್ಷಣ ನಮಗೆ ಗರ್ಭಗುಡಿಯ ಮುಂದೆ ಹಯಗ್ರೀವ ಮತ್ತು ಹನುಮಂತನ ವಿಗ್ರಹಗಳು ನಮಗೆ ನೋಡೋಕ್ಕೆ ಸಿಗುತ್ತೆ.
ಇದು ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನದ ಮುಂಭಾಗ. ಇದು 4ನೇ ಶನಿವಾರ ಆಗಿದ್ದರಿಂದ ತುಂಬಾ ಭಕ್ತರು ಇವತ್ತು ದೇವಸ್ಥಾನಕ್ಕಾದರೆ ಬಂದಿದ್ದರು. ಬಣ್ಣ ಬಣ್ಣದ ಹೂಗಳಿಂದ ಮತ್ತು ಬಣ್ಣ ಬಣ್ಣದ ದೀಪಗಳಿಂದ ಅಲಂಕೃತವಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ನಾವೀಗ ನೋಡೋಣ. ಭಕ್ತರು ಮಂಗಳಾರತಿಯನ್ನು ತೆಗೆದುಕೊಳ್ಳುತ್ತಿರುವ ದೃಶ್ಯಗಳು ಮತ್ತು ಇದು ಗೋಪುರ ಮತ್ತು ದೇವಸ್ಥಾನದ ಮೇಲಿಂದ ಒಂದು ವಿಹಂಗಮ ನೋಟ ಹೀಗಿದೆ. ನೀವೀಗ ನೋಡ್ತಾ ಇರೋದು ಲಕ್ಷ್ಮೀ ದೇವಸ್ಥಾನ. ಲಕ್ಷ್ಮೀ ನರಸಿಂಹಸ್ವಾಮಿಗೆ ಪೂಜೆಯನ್ನು ಮಾಡಿಸ್ಕೊಂಡು ಸೀದಾ ನಾವು ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಮಾಡಿಸ್ಕೋಬೇಕಾಗತ್ತೆ. ಸೊ ಇದೇ ಪದ್ಧತಿಯನ್ನು ಈ ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ಪಾಲಿಸ್ತಾರೆ. ಈ ಬೋರ್ಡಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಕ್ಷೇತ್ರದ ಪರಿಸರವನ್ನು ಸ್ವಚ್ಛವಾಗಿಡಲು ಸಹಕರಿಸಿ ಅಂತ ಹಾಕಿದ್ದಾರೆ. ಸೊ ನೀವು ಕೂಡ ಅದನ್ನು ಪಾಲನೆ ಮಾಡಿ ಅಂತ ಹೇಳ್ತಾ, ಹೀಗೆ ಕೆಳಗಡೆ ಹೋದರೆ ಇಲ್ಲಿ ಮಂಡೆ ತೆಗೆಯೋ ಜಾಗ ಇದು. ಇಲ್ಲಿ ಮಂಡೆ ತೆಗಿತಾ ಇರ್ತಾರೆ. ಇನ್ನು ಸ್ವಲ್ಪ ಹಾಗೆ ಕೆಳಗಡೆ ಹೋದರೆ ನಾವು ಆವಾಗಲೇ ತೋರಿಸಿದ್ನಲ್ಲ ಕುಂಟೆ, ಆ ಕುಂಟೆ ಹತ್ರ ಹೋಗ್ತೀವಿ ಈಗ ನಾವು. ಸೊ ಇಲ್ಲಿಂದ ಹಚ್ಚ ಹಸಿರಿನ ವಾತಾವರಣ ಸಕ್ಕತ್ತಾಗಿದೆ. ಆ ಕಡೆ ಹೋದರೆ ತುಂಬ ಚೆನ್ನಾಗಿ ನೇಚರ್ ಆದರೆ ಎಂಜಾಯ್ ಮಾಡ್ಬೋದು. ಇದೇ ನೀರನ್ನು ನಾವು ಕುಡಿತಾ ಇದ್ದಿದ್ದು. ಈಗಲೂ ಕೂಡ ಮೇ ಬಿ ಯಾರೂ ಕುಡಿಯೋಲ್ಲ ಅಂತ ಕಾಣುತ್ತೆ. ಇವಾಗೆಲ್ಲ ಸ್ನಾನಕ್ಕೆ ಬಳಸ್ಕೋತಾರೆ ಅಲ್ಲಿ ಬಂದವರು. ಮತ್ತು ಅಲ್ಲೇ ಸುತ್ತಮುತ್ತಲಿನ ಕೆಲವೊಂದಷ್ಟು ದೃಶ್ಯಗಳನ್ನು ನಾನು ನಿಮಗಾಗಿ ಹಾಕಿದ್ದೇನೆ, ನೀವು ನೋಡಿ ಎಂಜಾಯ್ ಮಾಡ್ಬೋದು. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಕೆಳಗಡೆ ಬಂದರೆ ನಮಗೆ ಸಿಗುವಂಥದ್ದು ಅನ್ನದಾಸೋಹ. ಇವತ್ತು ಟೊಮೊಟೊ ಬಾತ್ ಮತ್ತು ಕೇಸರಿ ಬಾತ್ ಇವತ್ತಿನ ಸ್ಪೆಷಲ್ ಆಗಿತ್ತು. ತುಂಬಾ ರುಚಿಯಾಗಿತ್ತು ಮತ್ತು ಹೊಟ್ಟೆ ತುಂಬ ಕೊಡ್ತಾ ಇರ್ತಾರೆ. ಆರಾಮಾಗಿ ನಾವು ನೆಮ್ಮದಿಯಾಗಿ ಊಟ ಆದರೆ ಮಾಡ್ಕೊಂಡು ಬರಬಹುದು. ಸ್ನೇಹಿತರೆ, ಇದಿಷ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಬಗ್ಗೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸನ್ನು ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ಲಾಗ್ ಹೇಗಿತ್ತು, ಇದು ನನ್ನ ಫಸ್ಟ್ನೇ ಲಾಗು ಈ ಚಾನಲಲ್ಲಿ. ಹೇಗಿತ್ತು ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಮತ್ತು ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಮೂಲಕ ನೀವು ನಮಗೆ ಸಪೋರ್ಟ್ ಕೂಡ ಮಾಡ್ಬೋದು. ಮತ್ತು ಹಾಗೆಯೇ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನು ಕೂಡ ಶೇರ್ ಮಾಡ್ಬೋದು. ಅಂದರೆ ಈ ದೇವರ ಒಂದು ಭಕ್ತಾದಿಗಳೆಲ್ಲಿದ್ದಾರೆ ಅವ್ರಿಗೂ ಈ ವಿಡಿಯೋವನ್ನು ಕೂಡ ನೀವು ಶೇರ್ ಕೂಡ ಮಾಡ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.